ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. 7ನೇ ವೇತನ ಆಯೋಗದ ಕುರಿತು ಇಲ್ಲೊಂದು ಮತ್ತೊಂದು ಬಿಗ್ ಅಪ್ಡೇಟ್ ಅನ್ನು ನೀಡಿರುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇವರು ಗೃಹ ಸಚಿವರು. ಇವರು ಹೇಳಿರುವಂತಹ ಮಾತು ಈಗ ಸರ್ಕಾರಿ ನೌಕರರಲ್ಲಿ ಇನ್ನಷ್ಟು ಒಂದು ರಚ್ಚಿಗೀಡಿಸುವಂತೆ ಮಾಡಿರುವಂಥದ್ದಂತೂ ಸುಳ್ಳಲ್ಲ. ಯಾಕಂತಂದ್ರೆ ಒಬ್ಬೊಬ್ಬ ಸರ್ಕಾರಿ ನೌಕರರು ಇವರ ಮಾತಿಗೆ ಒಂದೊಂದು ರೀತಿಯಾಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗಾಗಲೇ ಹೇಳಿರುವ ಹಾಗೆ 7ನೇ ವೇತನ ಆಯೋಗದ ಒಂದು ಜಾರಿಗೆ ಕುರಿತು ಒಂದು ಮನವಿಯನ್ನು ಸಲ್ಲಿಸ್ತೀವಿ 8ನೇ ತಾರೀಕಿನಿಂದ 14ನೇ ತಾರೀಕು 15ನೇ ತಾರೀಕು ತನಕ. ಆ ಒಂದು ಮನವಿಗೆ ಸರ್ಕಾರ ಯಾವುದೇ ರೀತಿ ಬಗ್ಗಿಲ್ಲ ಅಂತಂದ್ರೆ ಈ ತಿಂಗಳು ಎಂಡು ಅಥವಾ ಏನು ಜೂನ್ ತಿಂಗಳು ಮುಂದಿನ ತಿಂಗಳು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನಾವು ಹೋರಾಟಕ್ಕೆ ಇಳಿಬೇಕು ಅನ್ನುವಂಥದ್ದು ಷಡಕ್ಷರಿ ಅವರು ಹೇಳಿರುವಂಥದ್ದು. ಹಾಗಾಗಿ ಎಲ್ಲ ಸರ್ಕಾರಿ ನೌಕರರು ಇದಕ್ಕೆ ಎಲ್ಲ ತಯಾರಾಗಿ ತಮ್ಮ ಒಂದು ಕರ್ತವ್ಯವನ್ನು ಬಿಟ್ಟು ಈಗ ಹೋರಾಟಕ್ಕೆ ಧುಮಿಕೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಏನು ಷಡಕ್ಷರಿ ಅವರು ಒಂದು ಕರೆಯನ್ನು ಕೊಟ್ಟಿರುವಂಥದ್ದು ನೋಡ್ಬೋದು. ಸರ್ಕಾರದ ಮುಂದಿರುವ 7ನೇ ವೇತನ ಆಯೋಗ ಶಿಫಾರಸು ಜಾರಿಗೆ ತರಲು 18,000 ಕೋಟಿ ಬೇಕಾಗುತ್ತೆ. ಇದ್ರ ಜೊತೆಗೆ OPS ಜಾರಿಗೆ ಸಹ 100 ಕೋಟಿ ಬೇಕಾಗುತ್ತೆ. ಇದನ್ನ ಒಂದೇ ಸರಿಗೆ ಎಲ್ಲಿಂದ ತರೋಕ್ಕೆ ಸಾಧ್ಯ ಆಗುತ್ತೆ? ಅದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಒಂದೇ ದಿನದಲ್ಲಿ ಈ ಎಲ್ಲವನ್ನ ಜಾರಿಗೆ ತರಲು ತುಂಬಾನೇ ಕಷ್ಟ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ 6ನೇ ವೇತನ ಆಯೋಗ ಜಾರಿಗೆ ತಂದಿರುವುದು ನಮ್ಮ ಕಾಂಗ್ರೆಸ್ ಸರ್ಕಾರನೇ. ಇದ್ರ ಬಗ್ಗೆ ನಿಮಗೆ ನಂಬಿಕೆ ಇತ್ತು. ಹಾಗೆ ಈ ಒಂದು 7ನೇ ವೇತನ ಆಯೋಗವನ್ನು ನಾವು ಯಾವುದೇ ರೀತಿ ನಿಮಗೆ ಮೋಸ ಮಾಡದೆ, ನಿಮಗೆ ಯಾವುದೇ ರೀತಿಯಾಗಿ ಇಲ್ಲಿ ಒಂದು ಬೇಸರ ಮಾಡದೆ ನಾವು ಈ ಒಂದು 7ನೇ ವೇತನ ಆಯೋಗವನ್ನು ಜಾರಿಗೆ ತರ್ತೀವಿ. ಆದರೆ ನಮಗೆ ಒಂದಿಷ್ಟು ಸಮಯಾವಕಾಶವನ್ನ ಕೊಡಿ, ತಾಳ್ಮೆಯಿಂದ ಇರಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಲ್ಲಿ ಹೇಳಿಕೆಯನ್ನು ನೀಡಿರುವಂಥದ್ದು. ಇದರ ಬೆನ್ನಲ್ಲೇ ಸರ್ಕಾರಿ ನೌಕರರು ಏನು ಹೇಳ್ತಾರೆ ಅಂತಂದ್ರೆ ಈಗ ಏನು ಅಂತಂದ್ರೆ ಇದರ ಬೆನ್ನಲ್ಲಿ ಸರ್ಕಾರಿ ನೌಕರರು ಒಬ್ಬೊಬ್ಬರು ಒಂದೊಂದು ಮಾತು ಹೇಳ್ತಿದ್ದಾರೆ. ಇನ್ನು ಎಷ್ಟು ದಿವಸ ಅಂತ ಕಾಯಬೇಕು? ನಮ್ಮ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡ್ತಾ ಇದ್ದೀರಾ, ನಾವು ಇನ್ನು ಹೋರಾಟವನ್ನ ಮಾಡಬೇಕಾಗುತ್ತೆ ಹಾಗೆ ಹೀಗೆ ಅಂತ ಅವರವರ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದನ್ನು ನೋಡಬಹುದು. ಈ ಒಂದು 7ನೇ ವೇತನ ಆಯೋಗ ಜಾರಿ ಮಾಡೋದಕ್ಕೆ 18,000 ಕೋಟಿ ಬೇಕು ಅನ್ನುವಂಥದ್ದು ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂತಹ ಮಾತಿಗೆ ಇವರೆಲ್ಲರೂ ಕೂಡ ಇಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಗ್ಯಾರಂಟಿ ಯೋಜನೆ ಇರ್ಬೋದು, ಹಾಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಇರಬಹುದು, ಹೀಗೆ ಪ್ರತಿಯೊಂದನ್ನು ಈ ಒಂದು 7ನೇ ವೇತನ ಆಯೋಗದ ಸುತ್ತರಿತಾ ಇರುವಂತದ್ದನ್ನ ನೋಡ್ತಾ ಇರಬಹುದು. ವೀಕ್ಷಕರ, ಮುಂದಿನ ದಿನಗಳಲ್ಲಿ ಈ ಒಂದು 7ನೇ ವೇತನ ಆಯೋಗದ ಒಂದು ಜಾರಿ ಯಾವ ರೀತಿ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.